ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಈ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ಇಲ್ಲ ಬೈಕ್ಗಳಾಗಿರ್ಬೋದು ಹೋಗೋವು ಏನಕ್ಕೆ ಹೆಚ್ಚಿಗೆ ಆಕ್ಸಿಡೆಂಟ್ ಆಗ್ತವೆ ಅಂದರೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇದೇನೆ. ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ಮಾತಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡೋದು ಮರಿಬೇಡಿ. ಏನೇ ಆಗಲಿ, ನಮ್ಮ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಒಂದು ಬೈಕ್ ಡೆಲಿವರಿ ಬಾಯ್ಸ್ ಬಗ್ಗೆ ಏನೋ ಒಂದು ಅಪ್ಡೇಟು, ಒಂದು ಹೊಸ ವಿಷಯಗಳನ್ನ ತಿಳಿಸ್ಕೊಡ್ತಾ ಇರ್ತೀವಿ ಎವ್ರಿಡೇ. ಅದಕ್ಕೋಸ್ಕರ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರ್ತೀವಿ. ನೀವೇ ಸಪೋರ್ಟ್ ಮಾಡಬೇಕು. ಈ ನಡುವೆ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಯಾರು ಬರ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಏನೋ ವಿಡಿಯೋ ಇಷ್ಟ ಆಗ್ತಾ ಇಲ್ಲೋ ಏನೋ ಗೊತ್ತಿಲ್ಲ. ಆದಷ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಇದೇ ಥರ ಹೊಸ ಹೊಸ ವಿಡಿಯೋಗಳನ್ನ ತಿಳಿಸೋಕ್ಕೆ ನಿಮಗೂ ಅನುಕೂಲ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಎಲ್ಲ ನೋಡಿರೋ ಅನ್ಕೊಂತೀನಿ. ಒಂದು ಆಟೋ ಡ್ರೈವರು ಏಕಾಏಕಿ ಒನ್ ವೇಲಿ ಹೋಗ್ತಾ ಇರ್ತಾನೆ, ಹಂಗೆ ಯೂಟರ್ ನೋಡಿತಾನೆ. ಹಿಂದೆಗಡೆ ಯಾವ ವೆಹಿಕಲ್ ಬರ್ತಾ ಇದೆ, ಏನು ಎತ್ತ ಏನು ನೋಡಲ್ಲ. ಚಿಕ್ಕ ರೋಡ್ ಅದು, ಮೊದಲೇ ಲೆಫ್ಟ್ ಸೈಡಲ್ಲಿ ಟೂ ವೀಲರ್ ಪಾರ್ಕ್ ಮಾಡಿದ್ದಾರೆ, ರೈಟ್ ಸೈಡಲ್ಲಿ ಒಂದು ಕಾರ್ ಹೋಗೋಷ್ಟು ಜಾಗ ಅಷ್ಟೇ ಇದೆ. ಏಕೈಕ ಅಲ್ಲೇ ಯೂಟರ್ ನೋಡಿತಾನೆ. ಹಿಂದೆಗಡೆ ಯಾವುದೋ ಒಂದು ಬೈಕ್ ಬರ್ತಾ ಇದೆ. ಪಾಪ ಅವನೇನು ಜಾಸ್ತಿ ಸ್ಪೀಡಾಗಿಲ್ಲ, ನಿಧಾನವಾಗಿ ಬರ್ತಾ ಇದ್ದಾರೆ. ಆದ್ರೆ ಹತ್ರ ಸಡನ್ನಾಗಿ ಯೂಟರ್ನ್ ಆಗ್ತಾವೆ. ಯಾರಿಗೆ ತಾನೇ ಕಂಟ್ರೋಲ್ ಮಾಡೋಕ್ಕಾಗತ್ತೇಳಿ? ಬೈಕ್ಗಳು ಕಂಟ್ರೋಲ್ ಆಗ್ತಾವ. ಒಂದು 30ರಲ್ಲಿ ಹೋದ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸಡನಲ್ಲಿ. ಆ ಥರ ಏನೋ ವ್ಯಕ್ತಿ ಸಡನ್ ಅಂತವ ಲೆಫ್ಟಿಗೆ ಎಳ್ಕೊಂಡು ಇದಕ್ಕೆ ಬಚಾವಾದ. ಇಲ್ಲಾಂದ್ರೆ ಹೋಗಿ ಆಟೋ ಕೂತಿದ್ರೆ ಆಟೋನ ಡ್ಯಾಮೇಜು, ಆ ವ್ಯಕ್ತಿ ಏನು ಉಳ್ಕೊಂತ ಇದ್ನ ಏನಾಗ್ತಿತ್ತೋ ಗೊತ್ತಿಲ್ಲ, ಕೈ ಕಾಲು ಮುರಿದೋಗೋದು. ಒಬ್ಬ ಹೋಗಿ ಪಾರ್ಕಿಂಗಲ್ಲಿ ಮಾಡಿದ್ರಲ್ಲ, ಬೈಕ್ಗಳಿಗೆ ಹೋಗಿ ಗುದ್ದಿದ್ರು. ಅಲ್ಲಿ ಒಂದು 2-3 ಬೈಕ್ ಎಲ್ಲ ಕೆಳಗಡೆ ಬಿದ್ದು ಎಲ್ಲ ಡ್ಯಾಮೇಜು. ಅವಕ್ಕೆಲ್ಲ ಯಾರು ರೆಡಿ ಮಾಡಿಸ್ತಾರೆ? ಯಾರು ದುಡ್ಡು ಕೊಡ್ತಾರೆ? ಆಟೋ ಡ್ರೈವರ್ ಕೊಡ್ತಾರ? ಇಲ್ಲ. ಆ ವ್ಯಕ್ತಿ ಗುದ್ದಿದ ಪಾಪ, ಆ ವ್ಯಕ್ತಿ ಭಯದಲ್ಲಿ ನನ್ನನ್ನು ಎಲ್ಲಿಡ್ಕೊಂತಾರೋ, ಬೈಕೆಲ್ಲ ಡ್ಯಾಮೇಜ್ ಅಂತಂತವ. ಆ ಬೈಕನ್ನು ಹಂಗೆ ಹೊಡ್ಕೊಂಡು ಹೊರಟೋದ. ಈ ಆಟೋದನ ವ್ಯಕ್ತಿ ಹೊರಟೋದ. ಇವರು ಆಟೋದವರು ಮಾಡೋ ತಪ್ಪಿಗೆ ಆ ಬೈಕ್ ಸವಾರನಿಗೂ ಪ್ರಾಬ್ಲಮ್ಮು, ಅಲ್ಲಿ ನಿಲ್ಸಿರ್ತಕ್ಕಂಥ ಬೈಕ್ಗಳಿಗೆಲ್ಲ ಪ್ರಾಬ್ಲಮ್ಮು ಅಲ್ವಾ? ಒಂದು 100-200 ಮೀಟರ್ ಮುಂದೆ ಹೋಗಿ ಯೂಟರ್ನ್ ಹಾಕೊಂಬಂದ್ರೆ ಏನು ಹೋಗ್ಬಿಡುತ್ತೆ? ಏನಾಗುತ್ತೆ? ಇವರು ಟ್ರಾಫಿಕ್ ರೂಲ್ಸ್ ಯಾಕೆ ಫಾಲೋ ಮಾಡಲ್ಲ? ಇಲ್ಲಿ ಬೇಕಲ್ಲೇ ತಿರುಗಿಸ್ತಾರಲ್ವಾ? ನಾವೇನಾದ್ರು ಸುಮ್ಮನೆ ಏನಾದ್ರು ಹೇಳ್ತೀವ ಆಟೋ ಡ್ರೈವರ್ಗಳ ಬಗ್ಗೆ ಹಿಂಗೆ ಸರಿ ಇಲ್ವಲ್ಲ ಅಂತವ? ಯಾರೋ ಒಬ್ರು ಇಬ್ರು ಈ ಥರ ತಪ್ಪು ಮಾಡ್ತಾರೆ, ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಆಟೋಗಳು ನಾವು ನೋಡ್ತಾ ಇರ್ತೀವಿ, ಎಲ್ಲಿ ಬೇಕು ಅಲ್ಲೇ ತಿರುಗಿಸ್ತಾರೆ, ಇಲ್ಲಿ ಬೇಕು ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಕೈ ಹಾಕಿದ್ರೆ ಸಾಕು, ಹಂಗೆ ಸೆಂಟ್ರ್ ರೋಡಲ್ಲೇ ಸ್ಟಾಪ್ ಮಾಡೋದು. ಇದರಿಂದ ಏನಾಗುತ್ತೆ? ಬೈಕ್ಗಳು ಆಕ್ಸಿಡೆಂಟ್ ಆಗೋದು ಜಾಸ್ತಿ. ಬೈಕ್ ಟ್ಯಾಕ್ಸಿಗಳು ಪದೇ ಪದೇ ಏನಕ್ಕೆ ಆಕ್ಸಿಡೆಂಟ್ ಆಗ್ತವೆ? ಈ ಥರ ಯಾರೋ ಬೇರೆಯವ್ರು ಮಾಡೋ ತಪ್ಪಿಗೆ. ಯಾವುದೋ ಒಂದು ಗಾಡಿ ಎಲ್ಲಿ ಬೇಕಲ್ಲಿ ಯೂಟರ್ ನೋಡಿಬೋದು, ಇಲ್ಲ ಒನ್ ವೇಲ್ ಬರ್ಬೋದು, ಸಡನ್ ಅಂತ ಸೆಂಟ್ರ್ ರೋಡಲ್ಲಿ ನಿಲ್ಲಿಸೋದು. ಇದರಿಂದ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗುತ್ತೆ ವಿನಃ ಏಕೆ ಸುಮ್ಮನೆ ಯಾವುದೇ ಥರ ಬೈಕ್ ರೈಡರ್ಗಳು ರಾಂಗ್ ರೂಟ್ ಹೋಗಿ ಮಿಸ್ಬಿಹೇವ್ ಮಾಡಿ, ಇಲ್ಲ ಏನೋ ಓವರ್ಟೇಕ್ ಮಾಡೋಕೆ ಹೋಗಿ ಆಕ್ಸಿಡೆಂಟ್ ಆಗಲ್ಲ. ಬೈಕ್ 100ಕ್ಕೆ 99% ಬೇರೆಯವ್ರು ಮಾಡೋ ತಪ್ಪಿಗೆ ಆಕ್ಸಿಡೆಂಟ್ ಆಗೋದು. ಇದನ್ನ ಯಾರು ಹೇಳಲ್ಲ. ಎಲ್ಲರೂ ಹೇಳೋದೇನು, ಬೈಕ್ ಟ್ಯಾಕ್ಸಿಲಿ ಹೋಗ್ಬೇಡ್ರಪ್ಪ, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಆಕ್ಸಿಡೆಂಟ್ ಆಗೋದು ಜಾಸ್ತಿ, ಏನಕ್ಕೆ ಹೋಗ್ತೀರಾ ಹಂಗೆ ಹಿಂಗೆ ಅಂತವ. ಬೈಕ್ ಆಕ್ಸಿಡೆಂಟ್ ಆದಮೇಲೆ ತೋರಿಸಿ ವಿಡಿಯೋ ಮಾಡಿ ಹಾಕ್ತಾರೆ. ಬಟ್ ಏನಕ್ಕೆ ಆಕ್ಸಿಡೆಂಟ್ ಆಯಿತು, ಏನಕ್ಕೆ ಆಯಿತು ಅಂತ ಯಾರು ಕೂಡ ಅದ್ರ ಬಗ್ಗೆ ಮಾಹಿತಿನ ತಿಳಿಸಲ್ಲ. ಇಲ್ಲಿ ಆಗಿರೋ ತಪ್ಪು ಯಾರ್ದು? ಆಟೋದವ್ರದ್ದು. ಆಟೋ ಡ್ರೈವರ್ ಬಂದಿರೋದು ರಾಂಗ್ ರೂಟಲ್ಲಿ, ಅವನು ಬಂದಿರೋದ್ರಿಂದ ಪ್ರಾಬ್ಲಮ್ ಆಗಿದ್ದು ಬೈಕ್ ರೈಡರ್ಗೆ. ಆ ವ್ಯಕ್ತಿ ಏನೋ ಪರವಾಗಿಲ್ಲ, ಬೈಕ್ ಓಡಿಸ್ತಿದ್ದೇನೋ ಬಚಾವಾದ. ಇನ್ ಕೇಸ್ ಏನೋ ಫುಲ್ ಓವರ್ ಸ್ಪೀಡಾಗಿ ಬಂದಿದ್ರೆ ಕಂಟ್ರೋಲ್ ಮಾಡೋಕ್ಕಾಗದ? ಖಂಡಿತ ಆಗ್ತಾ ಇರಲಿಲ್ಲ. ನೀವು ಫಸ್ಟು ಮಾಡೋ ತಪ್ಪು ಸರಿ ಮಾಡ್ಕೊಳ್ಳಿ. ಕೆಲವೊಂದು ಆಟೋ ಡ್ರೈವರ್ ನಾವು ನೋಡ್ತಾ ಇರ್ತೀವಿ, ಏಕಾಏಕಿ ತಿರುಗಿಸ್ತಾ ಇರ್ತಾರೆ. ದಯವಿಟ್ಟು ಹಿಂದೆಗಡೆ ಯಾವ ವೆಹಿಕಲ್ ಬರ್ತಾ ಇದ್ದಾವೆ ನೋಡಿ. ಸ್ವಲ್ಪ ಒನ್ ವೇಲ್ ಬರೋದೇ ಮೊದಲೇ ರಾಂಗ್ ರೂಟು. ನೀವಲ್ಲಿ ಯೂಟರ್ನೇ ಇಲ್ಲ, ಅಲ್ಲಿ ಒನ್ ವೇಲೆ ಯೂಟರ್ನ್ ಹಾಕೊಂಡು ಹೋಗ್ತೀರಾ. ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿದಾರಾ? ಈ ಥರ ವಿಡಿಯೋ ಮಾಡಿದಾಗ ಕಮೆಂಟ್ಸ್ ಮಾತ್ರ ದೊಡ್ಡದಾಗ ಆಗ್ತಾರೆ ಬಂದು, ಕೆಟ್ಟದಾಗೆ. ನೀನು ಯಾರೋ ಕೇಳೋಕೆ ಹಂಗೆ ಹಿಂಗೆ ಅಂತವ ಅಲ್ವಾ? ಫಸ್ಟ್ ನಿಮ್ಮಲ್ಲಿ ಆಗುತ್ತಲ್ಲ ಆ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿ. ನೀವು ಹೇಳ್ರಿ, ಈ ಥರ ಎಲ್ಲ ಮಾಡೋ ತಪ್ಪಲ್ವಾ ಇದು? ನೀವೆಲ್ಲದರಲ್ಲೇ ನಿಲ್ಸೋದು, ಈ ಒನ್ ವೇಲ್ ಬರೋದು, ಯೂಟರ್ನ್ ಹಾಕೋದು, ಇದು ರಾಂಗ್ ಅಲ್ವಾ? ಇದು ಟ್ರಾಫಿಕ್ ಸಿಗ್ನಲ್ ಫಾಲೋ ಮಾಡ್ತಿದ್ರ ರೂಲ್ಸಾ? ಇದು ರಾಂಗ್ ಅಲ್ವಾ ಅಂತ ಕೇಳ್ಬೇಕು ನೀವು ಅಂಥವ್ರಿಗೆ. ಅದ್ರ ಬಗ್ಗೆ ಯಾರೋ ಧ್ವನಿಯತ್ ಮಾತಾಡಲ್ಲ. ಈ ಥರ ಏನಾದ್ರು ಕೇಳಿಬಿಟ್ರೆ ವಿಡಿಯೋಗಳು, ಅದಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕಕ್ಕೆ ಮಾತ್ರ ಎಲ್ಲರೂ ರೆಡಿ ಇರ್ತಾರೆ ಮುಂದೆ. ಅದಕ್ಕೆ ಹೇಳೋದು, ಬೈಕ್ಗಳು ಆಕ್ಸಿಡೆಂಟ್ ಆಗೋದೇ ಇಂಥವ್ರಿಂದನೇ. ಬೈಕ್ ಸುಮ್ಮನೆ ಯಾವುದೂ ಆಕ್ಸಿಡೆಂಟ್ ಆಗಲ್ಲ. ರೇರು 100 ಕಲಿತಲ್ಲ, 10% ಏನೋ ರೈಡರ್ ಮಿಸ್ಟೇಕಿಂದ ಆಗುತ್ತೆ ಹೊರತು ಅವನು ಆಕ್ಸಿಡೆಂಟ್ ಆಗೋದು 100ಕ್ಕೆ 100% ಯಾವುದೂ ಇಲ್ಲ. ಬೇರೆಯವ್ರು ಮಾಡೋ ತಪ್ಪುಗಳಿಗೇನ ಬೈಕ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ವಿಡಿಯೋ ಸಿಕ್ಕಿದೆ, ಅದ್ರ ಬಗ್ಗೆ ಅದಕ್ಕೋಸ್ಕರ ನಾವು ತೋರಿಸ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಮುಚ್ಚುಮರೆ ಯಾವುದೇ ನಾನು ಸುಮ್ಮನೆ ಕ್ರಿಯೇಟ್ ಮಾಡ್ಕೊಂಡು ಹೇಳಿಲ್ಲ. ಯಾರೋ ಒಬ್ರು ಇಬ್ರು ಈ ಥರ ಮಾಡೋ ತಪ್ಪುಗಳಿಗೆ ಸುಮಾರು ಜನಕ್ಕೆ ತಲೆದಂಡ ಆಗುತ್ತೆ. ಅಲ್ಲಿ ಬೈಕೆಲ್ಲ ಡ್ಯಾಮೇಜ್ ಆಯಿತು, ಅದಕ್ಕೆಲ್ಲ ಯಾರು ರೆಡಿ ಮಾಡಿಸ್ತಾರೆ? ಆ ವ್ಯಕ್ತಿ ಏನಾದ್ರು ಪ್ರಾಣವಾಗಿದ್ರೆ ಅವ್ರ ಫ್ಯಾಮಿಲಿಗೆ ಯಾರು ಆಧಾರ ಆಗಿರ್ತಾರೆ? ಅದನ್ನು ಯೋಚನೆ ಮಾಡಿದ್ದೀರಾ? ಏನಾದ್ರು ಕೇಳೋಕೆ ಹೋದರೆ ಫುಲ್ ಗಲಾಟೆ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ. ಅವ್ರು ರಾಂಗ್ ರೂಟಲ್ಲಿ ಬಂದು ನಾವು ನಿಲ್ಸಿರೋರು ಕೇಳಿದ್ರು ಅಲ್ಲೇ ಜಗಳನೇ ಅವ್ರದ್ದು. ನೀನು ಯಾರು ಕೇಳೋಕ್ಕೆ, ನನ್ನ ಇಷ್ಟ ಹೆಂಗಾರು ಹೋಗ್ತೀರ ಹಂಗೆ ಹಿಂಗೆ ಅಂತವ ಗಲಾಟೆ ಮಾಡ್ತಾರೆ. ಫಸ್ಟ್ ಇವೆಲ್ಲ ಬಿಡಿ.
ಏನೊಂದು 200 ಮೀಟ್ರ್ ಹೋಗ್ಬಿಟ್ರೆ ನಿಮಗೆ ಒಂದು 50 ರೂಪಾಯಿ ಗ್ಯಾಸ್ ಹೋಗುತ್ತಾ? ಇಲ್ಲ ತಾನೇ. ಎಲ್ಲಿದೆ ಅಲ್ಲಿ ರೂಲ್ಸ್ ಫಾಲೋ ಮಾಡಿ. ಮುಂದೆ ಹೋಗಿ ಯೂ ಟರ್ನ್ ಹಾಕೊಂಬಂದ್ರೆ ಎಲ್ಲರೂ ಸೇಫ್ ಅಲ್ಲ, ನಿಮಗೂ ಸೇಫು, ಹಿಂದೆ ಬರೋರಿಗೂ ಸೇಫು. ಯಾರೋ ನೀವು ಅಮ್ಮಂತಾರು ಒಬ್ಬೊಬ್ರು ತಪ್ಪು ಮಾಡೋದ್ರಿಂದವ ಎಲ್ರಿಗೂ ಪ್ರಾಬ್ಲಮ್. ಪಬ್ಲಿಕ್ಸ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಬೈಕ್ಗಳು ಕಂಟ್ರೋಲ್ ಆಗಲ್ಲ ಸ್ವಾಮಿ. ನಿಮ್ಮವೇನೋ ಆಟೋಗಳು ಕಾರುಗಳು ಯಾರು ಅಡ್ಡ ಬಂದರೆ ಸಡನ್ ಅಂತ ಕಂಟ್ರೋಲ್ ಮಾಡಿದ್ರೆ ಬೇರೆಯವ್ರು ಬಂದು ಗುದ್ದಿದ್ರು ಆಟೋ ಇಲ್ಲ ಡ್ಯಾಮೇಜ್ ಆಗ್ಬೋದು, ಕಾರುಗಳು ಡ್ಯಾಮೇಜ್ ಆಗ್ಬೋದು, ನಿಮಗೇನಾಗಲ್ಲ. ಬಟ್ ಬೈಕ್ ಹಂಗೆ ಆಗಲ್ಲ ಸ್ವಾಮಿ. ಒಂದು ಚೂರು ಹೋಗಿ ಅದಾರು ಸ್ಲಿಪ್ ಆದ್ರೂ ಕೆಳಗಡೆ ಬಿದ್ದರೆ ಬೇರೆ ಯಾವ್ದಾರು ವೆಹಿಕಲ್ ಬಂದು ಅವ್ರ ಮೇಲೆ ಹತ್ತಿದ್ರೆ ಹೊಗೆ ಹಾಕೊಂಡು ಹೋಗ್ತಾರೆ. ಏನಕ್ಕೆ ಅಂದರೆ ಬೈಕ್ ಅಷ್ಟು ಡೇಂಜರ್ ಇದೆ. ನಾವು ಹೇಳ್ತಾ ಇದ್ದೀವಿ, ಬೈಕ್ ಕಂಟ್ರೋಲ್ ಆಗಲ್ಲ, ಸಡನ್ ಅಂತ ನಿಲ್ಸೋಕ್ಕೂ ಆಗಲ್ಲ. 30 ಸ್ಪೀಡಲ್ಲಿ ಇದ್ರೂ ಯಾವುದೇ ಒಂದು ಬೈಕ್ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ. ಸಡನ್ ಅಂತ ಒಂದು ಸೆಕೆಂಡಲ್ಲಿ 30 ಸ್ಪೀಡಲ್ಲಿ ನೀವು ಒಂದು ಸೆಕೆಂಡ್ ಟರ್ನ್ ಆಗ್ತೀರಿ, ನಿಲ್ಸೋಕ್ಕಾಗುತ್ತೆ? ಅಷ್ಟು ಸ್ಪೀಡಲ್ಲಿ ಆಗಲ್ಲ. ಅಂಥದ್ರಲ್ಲಿ ಏನು 80-100ರಲ್ಲಿ ಬರ್ತಾ ಇರೋರು ನೀವು ಏಕಾಏಕಿ ಹಂಗೆ ಯೂ ಟರ್ನ್ ನೋಡಿದಾಗ ಅವ್ರು ಬಂದು ಗುದ್ದಿರು ಉಳ್ಕೊಂತಾರ? ಯೋಚನೆ ಮಾಡಿದ್ರೆ ಇದ್ರ ಬಗ್ಗೆ ನೀವು ಏನಾದ್ರು ಆದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಲ್ವಾ? ನೀವು ಮಾಡೋ ತಪ್ಪಿಗೆ ಇನ್ನೊಬ್ರಿಗೆ ಯಾಕೆ ಶಿಕ್ಷೆ? ಅದನ್ನು ಯೋಚನೆ ಮಾಡಿ ಫಸ್ಟು. ಏನಿದೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ. ಇವತ್ತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗ್ತವೆ, ಹಂಗೆ ಹಿಂಗೆ ಬೈಕ್ಗಳೇ ಸೇಫ್ ಇಲ್ಲ, ಯಾರು ಹೋಗಬೇಡಿ ಹಂಗೆ ಹಿಂಗೆ ಅಂತ ಹೇಳ್ತೀರ. ಆಗೋದು ಆಕ್ಸಿಡೆಂಟ್ ಯಾರಿಂದವ? ನಿಮ್ಮಂಥವ್ರಿಂದವ. ಈ ಥರ ಎಲ್ಲ ರಾಂಗ್ ರೂಟಲ್ಲಿ ಬರ್ತಿರಲ್ವಾ, ಎಲ್ಲಂದ್ರಲ್ಲಿ ಯೂ ಟರ್ನ್ ಆಗ್ತಿರಲ್ವಾ, ಎಲ್ಲಂದ್ರಲ್ಲಿ ನಿಲ್ಲಿಸ್ತಿರಲ್ವಾ, ಇದರಿಂದನೇ ಹೊರತು ಬೈಕ್ಗಳು ಆಕ್ಸಿಡೆಂಟ್ ಆಗೋದು ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. 10% ಅವರ ಡ್ರೈವಿಂಗ್ ಮಾಡ್ತಕ್ಕಂಥ ಮಿಸ್ಟೇಕಿಂದ ಆದರೆ 90% ಬೇರೆ ವೆಹಿಕಲಿಂದ ಬೈಕ್ ಟ್ಯಾಕ್ಸಿಗೆ ಆಕ್ಸಿಡೆಂಟ್ ಆಗೋದು ಇವತ್ತು. ಅದ್ರ ಬಗ್ಗೆ ಯಾರು ಹೇಳಲ್ಲ, ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಿ ಮಾತಾಡಲ್ಲ. ಒಟ್ಟಾರೆ ಹೇಳೋದು ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಬೈಕಲ್ಲಿ ಹೋಗಬೇಡಿ, ಯಾರು ಅದು ಮಿಸ್ಬಿಹೇವ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅಷ್ಟೇ ಹೇಳ್ತೀರಾ. ನಿಮ್ಮಲ್ಲಿ ಆಗ್ತಿದೆ ತಪ್ಪು, ಈ ಥರ ಯಾರು ಓಡಿಸ್ಬೇಡಿ ಗಾಡಿನ, ಇಲ್ಲಂದ್ರೆ ಯೂ ಟರ್ನ್ ಮಾಡಬೇಡಿ, ನಿಲ್ಲಿಸ್ಬೇಡಿ, ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಒಬ್ಬರಾದ್ರೂ ವಿಡಿಯೋ ಮಾಡಿ ತೋರಿಸ್ತೀರಾ? ಯಾರು ತೋರಿಸಲ್ಲ. ಇಂಥ ದಿನಕ್ಕೆ ಎಷ್ಟೋ ವಿಡಿಯೋ ಬರ್ತಾ ಇರ್ತವೆ ಸೋಷಿಯಲ್ ಮೀಡಿಯಾದಲ್ಲಿ. ಕೆಲವೊಂದು ಆಟೋ ಡ್ರೈವರ್ ಮಾಡೋ ತಪ್ಪಿಗೆ ಇದ್ರ ಬಗ್ಗೆ ಯಾರು ಇವತ್ತಿನವರೆಗೂ ಒಂದು ವಿಡಿಯೋ ನೋಡಿಲ್ಲ ನಾನು. ಯಾರೂ ಹಾಕಲ್ಲ, ಬರೀ ಬೈಕ್ ಟ್ಯಾಕ್ಸಿ ಇದೆ ಹಾಕ್ತಾರೆ ಯಾವಾಗ ನೋಡಿದ್ರು ಹಂಗೆ ಹಿಂಗೆ ಅಂತವ ನೆಗೆಟಿವ್ ಆಗಿ. ಫಸ್ಟು ತಮ್ಮಲ್ಲಿ ಏನು ತಪ್ಪಿದ್ದಾವೆ, ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಸರಿಪಡಿಸ್ಕೋಬೇಕು, ನಾವು ಕರೆಕ್ಟಾಗಿ ಇದೀವ ಅಂತವ ಫಸ್ಟು ಕೇಳ್ಕೋಬೇಕು. ಆಮೇಲೆ ಇನ್ನೊಬ್ರ ಬಗ್ಗೆ ಮಾತಾಡಬೇಕು. ನಾವೇ ಸರಿ ಇಲ್ಲ, ನಾವು ಮಾಡ್ತಿರೋದೇ ಸರಿ ಇಲ್ಲ ಕೆಲಸ ಅಂದಾಗ ಇನ್ನೊಬ್ರ ಬಗ್ಗೆ ಹೆಂಗೆ ನೆಗೆಟಿವ್ ಆಗಿ ಮಾತಾಡ್ತೀರಾ? ಅವ್ರನ್ನ ಹೆಂಗೆ ಕ್ವಶನ್ ಮಾಡಿ ಕೇಳೋಕ್ಕಾಗತ್ತೆ ಅಲ್ವಾ? ಆ ಪ್ಲೇಸಲ್ಲಿ ಬೇರೆ ಯಾರು ವ್ಯಕ್ತಿ ಇದ್ದರೆ ಗಲಾಟೆಯನ್ನು ಹೊಡೆದೇ ಬಿಡ್ತಾ ಇದ್ದ, ಸರಿಯಾಗಿರೋ ಸ್ಟ್ರಾಂಗ್ ಆಗಿರೋನ ಇದ್ರೆ ಪಾಪ ಅವ್ರು ಯಾರ ಬಡಪಾಯಿ, ನಮ್ಗೆ ಯಾಕೆ ಬಿಡಪ್ಪ ಇವ್ರ ಸುದ್ದಿ ಅಂತ ಅವ್ನ ಪಾಡಿಗೆ ಅವ್ನು ಭಯ ಬಿದ್ದ. ಯಾಕಂದ್ರೆ ಅವನು ಹೋಗಿ ಇನ್ನೊಂದೆರಡು ಬೈಕಿಗೆ ಕುದ್ದಿದ, ಆ ಬೈಕ್ ಡ್ಯಾಮೇಜ್ ಅಂತಲ್ಲ, ಭಯ ಬಿದ್ದು ಹೊರಟೋಗ್ಬಿಟ್ಟ. ಇನ್ನು ಅವ್ರೇನಾದ್ರು ಬಂದು ನನ್ನನ್ನು ಹಿಡ್ಕೊಂಡ್ರೆ ನಾನು ಆ ಬೈಕ್ದು ಖರ್ಚೆಲ್ಲ ಕಟ್ಕೊಡ್ಬೇಕಾಗುತ್ತೆ ಅಂತ ಭಯ ಬಿದ್ದು ಹೊರಟೋದ. ಅದೇ ಪ್ಲೇಸಲ್ಲಿ ಬೇರೆ ಯಾರು ಒಬ್ಬ ಸ್ಟ್ರಾಂಗ್ ಪರ್ಸನ್ ಇದ್ರೆ ಸುಮ್ಮನೆ ಬಿಡ್ತಾ ಇದ್ದ ನಿಮ್ಮನ್ನು, ನಡು ರೋಡಲ್ಲಿ ಹಿಡ್ಕೊಂಡು ಹೊಡೆದಾಕಿರೋನು ನೀವು ಮಾಡಿರೋ ತಪ್ಪಿಗೆ. ಏನಕ್ಕೆ ಈ ಥರ ಮಾಡ್ತೀರಾ ಹೇಳಿ? ಫಸ್ಟು ನಮ್ಮಿಂದವ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಆಯಿತಾ? ಅದನ್ನು ಯೋಚನೆ ಮಾಡ್ಬೇಕು ಫಸ್ಟು. ಈ ಥರ ಯೂ ಟರ್ನ್ ಆಗ್ತಾ ಇದ್ದೀನಿ ಒನ್ ವೇಲಿ, ಹಿಂದೆಗಡೆ ಗಾಡಿ ಬರ್ತಾ ಇದೆಯಾ ಅಂತ ಒಂದು ಸೆಕೆಂಡ್ ನೋಡಿದ್ದೀರಾ? ಇಲ್ಲ, ಏಕಾಏಕಿ ತಿರುಗಿಸ್ತೀರಾ. ಆ ಬೈಕ್ ಬರ್ತಾ ಇದೆ ಅಂತ ನೋಡಿಕೊಂಡು ತಿರುಗಿಸ್ತೀರಾ? ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಬೈಕ್ಗಳು? ಏಕಾಏಕಿ ಸಡನ್ ಅಂತ ನೀವು ಹಂಗೆ ಯೂ ಟರ್ನ್ ನೋಡಿದ್ರೆ ಅದು ಯೂ ಟರ್ನೇ ಇಲ್ಲ. ಅಲ್ಲಿ ನೀವು ಒನ್ ವೇ ರೋಡ್, ಅದು ಯೂ ಟರ್ನೇ ಇಲ್ಲ, ನೀವು ಹೋಗಂಗೆ ಇಲ್ಲ ರಿವರ್ಸು, ಅಲ್ಲಿ ಯೂ ಟರ್ನ್ ಆಗ್ತಾ ಇದೆಯಾ? ಇದು ಎಷ್ಟು ಮಟ್ಟಿಗೆ ಸರಿ? ನೀವು ಒಬ್ಬ ಡ್ರೈವರ್ ಆಗಿ, ಒಬ್ಬ ಪಬ್ಲಿಕ್ ಸರ್ವಿಸ್ ಕೊಡೋರಾಗಿ ನೀವೇ ಈ ಥರ ತಪ್ಪು ಮಾಡಿದ್ರೆ, ನೀವೇ ಒಬ್ರಿಗೆ ಹೇಳೋರಾಗಿ ನೀವೇ ಈ ಥರ ತಪ್ಪುಗಳು ಮಾಡಿದ್ರೆ ಹೆಂಗೆ ಹೇಳಿ? ನಿಮ್ಮಂಥವ್ರಿಂದನೇ ಆಕ್ಸಿಡೆಂಟ್ ಆಗೋದು. ನಾನು ಖಂಡಿತವಾಗಿ ಹೇಳ್ತೀನಿ, ನೀವೇನು ಈ ಥರ ರಾಂಗ್ ಸೈಡ್ ಯೂ ಟರ್ನ್ ನೋಡಿತೀರಲ್ಲ, ರಾಂಗ್ ರೂಟ್ ಹೋಗ್ತಿರಲ್ವ, ಇಂಥವ್ರಿಂದನೇ ಆಕ್ಸಿಡೆಂಟ್ ಆಗೋದು ಜಾಸ್ತಿ. ನೀವು ಮಾಡ್ತಕ್ಕಂಥ 1 ಸೆಕೆಂಡ್ ತಪ್ಪಿಂದವ ಅಮಾಯಕರು ಜೀವ ಬಲಿಯಾಗತ್ತೆ, ಅವ್ರ ಫ್ಯಾಮಿಲಿ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ ಕೊನೆ ತನಕವ. ದಯವಿಟ್ಟು ಈ ಥರ ಕೆಲಸ ಯಾರು ಮಾಡಬೇಡಿ. ಯಾರೇ ಆಗಿರ್ಬೋದು, ಆಟೋನೇ ಆಗಿರ್ಬೋದು, ಕಾರೇ ಆಗಿರ್ಬೋದು, ಬೈಕ್, ಎನಿ ವೆಹಿಕಲ್ಸ್ ಯಾವುದೇ ಆಗಿರ್ಬೋದು, ಸಡನ್ ಅಂತ ಎಲ್ಲಂದ್ರಲ್ಲಿ ಯೂ ಟರ್ನ್ ಇಲ್ಲ ಅಂದರೆ ಯೂ ಟರ್ನ್ ಹೊಡಿಬೇಡಿ, ಎಲ್ಲಂದ್ರಲ್ಲೇ ಗಾಡಿ ನಿಲ್ಲಿಸ್ಬೇಡಿ. ಇದರಿಂದ ಹಿಂದೆ ಬರ್ತಕ್ಕಂಥ ಗಾಡಿಗಳು ದಯವಿಟ್ಟು ಕಂಟ್ರೋಲ್ ಆಗಲ್ಲ ಯಾವುದೇ ಕಾರಣಕ್ಕೂ. ಸಡನ್ ಅಂತವ ಬ್ರೇಕ್ ಹೊಡೆದ್ರು ಬಿದ್ದೋಗ್ತಾರೆ, ಇಲ್ಲ ಬಂದು ಗುದ್ದಿರು ನಿಮ್ಮ ಗಾಡಿನೂ ಡ್ಯಾಮೇಜು, ಅವ್ರಿಗೂ ಪ್ರಾಬ್ಲಮ್ಮು. ಎಲ್ಲೇ ಒಂದು ಗಾಡಿ ತಿರುಗಿಸ್ತಾರೆ ಅಂದರೆ ಹಿಂದೆ ನೋಡ್ಕೊಳ್ಳಿ, ಮಿರಾರ್ ಇದೆ ನೋಡಿ, ಇಲ್ಲ ಕೈ ಯಾರ ಕೊಡಿ, ಸಿಗ್ನಲ್ ಯಾರ ಕೊಡಿ. ಈ ಥರ ಯೂ ಟರ್ನ್ ಮಾಡ್ತಿದ್ದು ಏನೂ ಇಲ್ಲ, ಏಕಾಏಕಿ ತಿರುಗಿಸೋದು, ಎಲ್ಲಿ ಬೇಕಲ್ಲಿ ನಿಲ್ಲಿಸೋದು, ಆಪೋಸಿಟ್ ಒನ್ ವೇಲ್ ಸಡನ್ ಅಂತ ಬರೋದು, ಇವೆಲ್ಲ ಪ್ರಾಬ್ಲಮ್ಮೇನೆ. ಯಾಕೆಂದರೆ ಡ್ರೈವಿಂಗ್ ಡಿಪಾರ್ಟ್ಮೆಂಟು ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಮನುಷ್ಯನಿಗೆ. ಜೀವದ ಮೇಲೆ ಆಸೆ ಇಟ್ಟು ಓಡಿಸ್ಬೇಕು ಈ ಡಿಪಾರ್ಟ್ಮೆಂಟು. ಅಂಥದ್ರಲ್ಲಿ ಕೆಲವೊಬ್ಬರು ಮಾಡ್ತಕ್ಕಂಥ ಮಿಸ್ಟೇಕಿಂದ ಅನ್ಯಾಯಗೂ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಆಕ್ಸಿಡೆಂಟಾಗಿ ಸಾಯ್ತಿದ್ದಾರೆ ಅಂದರೆ ಈ ಥರಗಳೇ. ಕೆಲವೊಂದು ಲಾರಿಗಳು ಸೆಂಟ್ರ್ ರೋಡಲ್ಲೇ ನಿಲ್ಲಿಸ್ಬಿಟ್ಟಿರ್ತಾರೆ, ಸಡನ್ ಅಂತ ಹೈವೇಲಿ ಓವರ್ಟೇಕ್ ಮಾಡ್ಕೊಂಡು ಲೆಫ್ಟಾಗಿ ಎಳ್ಕೊತಾರೆ, ಹೋಗಿ ಗಾಡಿಗಳಿಗೆ ಗುದ್ದು ಸಾಯೋದು. ಈ ಥರದ್ದು ಎಷ್ಟು ವಿಡಿಯೋ ನೋಡ್ತಾ ಇರ್ತೀವಿ ನಾವು ಪ್ರತಿನಿತ್ಯವ. ಅವ್ರ ತಪ್ಪೇ ಇಲ್ಲ ಅಂದ್ರೂ ಇನ್ನೊಬ್ಬರು ಮಾಡಿರೋ ತಪ್ಪಿ ಬಲಿ ಆಗ್ತಿದ್ದಾರೆ. ಇವೆಲ್ಲ ಸ್ಟಾಪ್ ಮಾಡಬೇಕು. ದಯವಿಟ್ಟು ನಮ್ಮ RTO ಅಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿ ಎಚ್ಚರಿಕೆ ಸಂದೇಶ ಕೊಡಬೇಕು. ಆನಂತರನೇ ಸರಿ ಹೋಗೋದು ಇದೆಲ್ಲವ. ಇಂಥವಕ್ಕೆಲ್ಲ ಒನ್ ವೇಲ್ ಬರ್ತಾರಲ್ಲ, ಕೇಸ್ ಹಾಕಬೇಕು, ಫೈನ್ ಹಾಕಬೇಕು ಇವ್ರಿಗೆಲ್ಲನ. ಜಾಸ್ತಿ ಫೈನ್ ಹಾಕಿದ್ಮೇಲೆ ನೆಕ್ಸ್ಟ್ ಟೈಮ್ ಯಾರು ಈ ಥರ ಒನ್ ವೇಲಿ ಯೂ ಟರ್ನ್ ನೋಡಿದ್ದು ಇವೆಲ್ಲ ಮಾಡಲ್ಲ.
ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಹೊರತು ನಿಮಗೇನು ತೊಂದರೆ ಇಲ್ಲ, ಬೇರೆಯವ್ರಿಗೆ ತೊಂದರೆ ಜಾಸ್ತಿ ಆಗ್ತದೆ ನೀವು ಮಾಡೋದ್ರಿಂದವ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.